ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಚಿತ್ರದುರ್ಗದಲ್ಲಿ ಖಾದಿ ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿದಾಗ ಹಲವಾರು ಮಹಿಳೆಯರು ಖಾದಿ ದಾರದ ಉತ್ಪಾದನೆಯಲ್ಲಿ ತೊಡಗಿರುವ ದೃಶ್ಯವನ್ನು ಸೆರೆ ಹಿಡಿಯಲಾಯಿತು. ಅದರಲ್ಲಿ ಬಹಳಷ್ಟು ಮಹಿಳೆಯರು 25 ವರ್ಷಗಳಿಂದ ಹೆಚ್ಚಾಗಿ ಈ ಖಾದಿ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ. ದಿನನಿತ್ಯ ಅವರು 200ರಿಂದ 250 ರೂಪಾಯಿಯಷ್ಟು ಸಂಪಾದನೆ ಮಾಡಿ ತಮ್ಮ ಜೀವನವನ್ನು ನಿರ್ವಹಿಸುತ್ತಿದ್ದಾರೆ. ಮನೆಯಲ್ಲಿ ಕುಳಿತು ಸಮಯ ವ್ಯರ್ಥ ಮಾಡುವುದಕ್ಕಿಂತ ಖಾದಿ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವುದು ಅವರಿಗೆ ಸಂತೋಷ ತಂದಿದೆ. ಹಾಗಾಗಿ ಭಾಳಷ್ಟು ಜನರಿಗೆ ಖಾದಿ ಹೇಗೆ ಉತ್ಪಾದನೆ ಆಗುತ್ತದೆ ಎಂಬುದರ ಅರಿವಿರುವುದಿಲ್ಲ. ಹಾಗಾಗಿ ಈ ದೃಶ್ಯವನ್ನು ನೋಡಿದಾಗ ಮಹಿಳೆಯರು ಕಷ್ಟಪಟ್ಟು ದುಡಿಮೆ ಮಾಡಿ ದೈಹಿಕ ಶ್ರಮದಿಂದ ಖಾದಿ ದಾರವನ್ನು ಉತ್ಪಾದನೆ ಮಾಡಿ ಖಾದಿ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಇದರಿಂದ ನಾವುಗಳು ಸಹ ಹೆಚ್ಚಿನ ಖಾದಿಯನ್ನು ಬಳಕೆ ಮಾಡಿದರೆ ಹತ್ತಿರದಲ್ಲೇ ತಯಾರಾಗುವ ವಸ್ತುವನ್ನು ಬಳಕೆ ಮಾಡಿದಂತಾಗುತ್ತದೆ ಹಾಗೂ ಹತ್ತಿರದಲ್ಲೇ ಇರುವ ಬಡತನದ ನಿವಾರಣೆಗೂ ಸಹ ಸಹಾಯ ಮಾಡಿದಂತಾಗುತ್ತದೆ. ಹಾಗಾಗಿ ಭಾಳಷ್ಟು ಜನರು ಖಾದಿ ಉತ್ಪಾದನೆ ಬಗ್ಗೆ ಒಂದು ಅಭಿಮಾನವನ್ನು ಬೆಳೆಸಿಕೊಂಡು ಖಾದಿಯನ್ನು ಬಳಕೆಯನ್ನು ಹೆಚ್ಚಿಸಬೇಕಾಗಿದೆ. ಸರ್ಕಾರದ ಆದೇಶಕ್ಕಿಂತ ಸ್ವತಃ ನಾವೇ ಖಾದಿಯನ್ನು ಬಳಸಿ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಚಿಂತೆ ಮಾಡಬೇಕಾಗುತ್ತದೆ. ಆದ್ದರಿಂದ ಗಾಂಧೀಜಿಯವರ ಕನಸಿನ ಭಾರತವನ್ನು ಕಟ್ಟಲು ಈ ಖಾದಿ ಉದ್ಯಮಗಳಿಗೆ ಭೇಟಿ ನೀಡಿ ಸ್ವತಃ ಅನುಭವವನ್ನು ಗಳಿಸಿಕೊಳ್ಳಬೇಕೆಂದು ನಾನು ಸಾರ್ವಜನಿಕರಲ್ಲಿ ಬೇಡಿಕೊಳ್ಳುತ್ತೇನೆ. ಖಾದಿ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಅದರ ಮಾರುಕಟ್ಟೆಗೆ ಹೆಚ್ಚಿನ ವಿದ್ಯಾವಂತರು ಸಹಕರಿಸಿದರೆ ಖಾದಿಯ ಉತ್ಪಾದನೆ ಮತ್ತು ಬಳಕೆ ಹೆಚ್ಚಾಗುತ್ತದೆ ಹಾಗೂ ಗ್ರಾಮೀಣ ಜನರಿಗೆ ಒಂದಿಷ್ಟು ಹಣ ಸಂದಾಯವಾದಂಗಾಗುತ್ತದೆ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಆದಂಗಾಗುತ್ತದೆ. ಭಾಳಷ್ಟು ವಯಸ್ಸಾದಂಥ ಹೆಣ್ಣು ಮಕ್ಕಳೇ ಇದರಲ್ಲಿ ಹೆಚ್ಚು ತೊಡಗಿಕೊಂಡಿರುವುದರಿಂದ ಅವರಿಗೆ ನಾವು ಸಹಾಯ ಮಾಡಿದಂತಾಗುತ್ತದೆ. ಮನೆಯಲ್ಲಿ ಕುಳಿತು ದುಡಿಮೆ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಿದಂತಾಗುತ್ತದೆ. ಧನ್ಯವಾದಗಳು.